ಇನ್ನು ದೆಹಲಿ ಚುನಾವಣೆಯಲ್ಲಿ ಅತಿ ಹೆಚ್ಚು ಬಳಕೆಯಾದ ಶಬ್ದ ಅಂದರೆ ಶೀಶ್ ಮಹಲ್. ಚುನಾವಣೆಯಲ್ಲಿ ಇದರ ರಹಸ್ಯ ಬಯಲಾಗಿರಲಿಲ್ಲ. ಇದೀಗ ಸಿಎಂ ಅಧಿಕೃತ ನಿವಾಸದ ಟೂರ್ ಅನ್ನ ಮಾಧ್ಯಮಗಳಿಗೆ ಬಿಜೆಪಿ ಆಯೋಜಿಸಿದೆ. ಇದರ ಪ್ರಕಾರ ಕೇಜ್ರಿವಾಲ್ ಮತ್ತು ಅತಿಶಿ ಅವರು ವಾಸ ಇದ್ದ ನಿವಾಸ ಸಂಪೂರ್ಣ ಹೈಫೈ ಅಂತೆ. ಎಷ್ಟರ ಮಟ್ಟಿಗೆ ಅಂದರೆ ಕಾಮೌಂಡ್ ಕೂಡ ಬಂಗಾರ ವರ್ಣದಿಂದ ರಾರಾಜಿಸುವಷ್ಟು. ನೋಡಿ, ಇದು ಆಪ್ ಆಡಳಿತ ಮಜಾವಾದ ಅಂತ ಬಿಜೆಪಿ. ಬಂಗಾರ ಅಲ್ವಾ, ಬಂಗಾರ ಲೇಪಿತ ಅಂತ ಸರ್. ಇದು ಕೋಟಿಂಗ್, ಅದೇ ಕಾಸ್ಟ್ಯೂಮ್ ಜ್ಯುವೆಲರಿ ಇದ್ದಂಗೆ. 1 ಗ್ರಾಮ್ ಜ್ಯುವೆಲರಿ, ಉಮಾ ಗೋಲ್ಡ್ ಅಂತೆಲ್ಲ ಬರ್ತಿತ್ತಲ್ಲ ಸರ್, ಆ ಥರ ಬಂಗಾರ ಅಲ್ವಾ? ಅಲ್ಲ. ಓಕೆ, ಚೆನ್ನಾಗಿದೆ ಮನೆ. ಆದರೂ ಕಮೋಡ್ಗೆಲ್ಲ ಇಷ್ಟು ಲಕ್ಷರಿಯಾಗಿ ಏನು ಇದು ಏನು ಸರ್, ಆ ಬಂಗಾರ ಟೈಪ್ ಬರೋ ಥರ ಬಣ್ಣ ಮಾಡ್ಕೊಂಡ್ರೆ ಅದು ಅಷ್ಟೊಂದು ದುಡ್ಡು ಆಗತ್ತಾ? ಅಂದರೆ ಅವರು ಸಮರ್ಥನೆ ಕೊಟ್ಕೊಂಡಿದ್ದು ಪಾರಂಪರಿಕ ಕಟ್ಟಡ, ಅದನ್ನು ನಾವು ಹಾಗೆ ಉಳಿಸ್ಕೋಬೇಕಲ್ವ, ಅದಕ್ಕೋಸ್ಕರ ಇಷ್ಟು ಮಾಡ್ಕೊಂಡಿದ್ದೀವಿ ಅಂತೆಲ್ಲ ಅವಾಗ ಚುನಾವಣೆಗೂ ಮೊದಲು ಅವ್ರು ಹೇಳ್ಕೊಂಡಿದ್ರು ಸರ್. ನಾವೊಬ್ಬ ಡೆಲ್ಲಿ ಚೀಫ್ ಮಿನಿಸ್ಟರ್ ಆದವನು ಚೆನ್ನಾಗಿರಲಿ ಬಿಟ್ರಿ. ಬಟ್ ನೀವು ಹೇಳ್ಕೊಂಡು ಬಂದಿದ್ದು ಆಮ್ ಆದ್ಮಿಗಳು, ನಾವು ಕಾಮನ್ ಮ್ಯಾನ್. ಹಂಗನ್ಬಿಟ್ಟು ನಿಮ್ಮ ಪ್ರಕಾರದಲ್ಲಿ ಈ ತರ ಹೀಗೆ ಇದ್ಬಿಡ್ಬೇಕಾ? ಜೀವನದಲ್ಲಿ ಚಾಪೆ ಮೇಲೆ ಮಲಗ್ತಾ ಇರ್ಬೇಕಾ? ಅಲ್ಲ ಸರ್, ಅವ್ರು ಸಿಂಪಲ್ ಆಗಿದ್ದಕ್ಕೆ ಅಲ್ವಾ ಸರ್ ಅದೇ ನಾವು ಚಾಪೆ ಮೇಲೆ ಮಲಗಬೇಕು. ನೀವು ಮಾತ್ರ ಹಾಕೊಂಡು ಮಜಾ ಹೊಡಿತಾ ಇರಬೇಕು. ಕಾಂಗ್ರೆಸ್ನವರು ಯಾವ್ಯಾವ ಕಾಂಗ್ರೆಸ್ನವನು ಸಿಂಪಲ್ ಲೈಫಲ್ಲಿ ಮಲಗ್ಬಿಟ್ಟಿದ್ದಾನೆ, ಕರ್ಕೊಂಬನ್ರಿ ಅವನನ್ನ, ಕರ್ಕೊಂಬನ್ರಿ ಆ ಕಾಂಗ್ರೆಸ್ನವ್ರನ್ನ ಎಲ್ಲರೂ. ಯಾವನ್ರಿ ಮಲಗಿದ್ದಾನೆ ಡೆಲ್ಲಿನಲ್ಲಿ? ಅವನು ಒಬ್ನೂ ಇಲ್ಲ. ಯಾವನ್ರಿ ಬಿಜೆಪಿ ಮಲಗವನು ಮಲಗಿದಾನಂತೆ ಚಾಪೆ ಮೇಲೆ? ಕರ್ಕೊಂಬನ್ರಿ ಇಲ್ಲ ಅವನನ್ನ. ಆಪ್ ಹೋದ್ರೆ ಪಾಪ ಅವ್ರು ಮಲ್ಕೋಬಾರ್ದಾ? ಅವ್ರು ಚಾಪೆ ಮೇಲೆ ಮಲಗ್ತಿರ್ಬೇಕು. ಅವರು ರಾತ್ರಿ ಅಳಸೋಗಿದ್ದ ಅನ್ನನೇ ತಿಂತಿರ್ಬೇಕು. ಅಷ್ಟೆಲ್ಲ ಯಾರು ಇವ್ರು ಮಾತ್ರ ಅನ್ನ ಬಿಟ್ಬಿಟ್ಟು ದುಡ್ಡಿನ ರೂಪದಲ್ಲಿರೋ ಹೇಸಿಗೆನೇ ತಿಂತಿರ್ಬೇಕು ಅವ್ರು ಮಾತ್ರ. ಏನು ನಾನ್ಸೆನ್ಸ್ ಇದು, ಸರಿ ಇಲ್ಲ ಇದು. ಎಲ್ಲದಕ್ಕೂ ನೀವು ಆಪನ್ ಬೈದ್ಬಿಟ್ರೆ ಹೆಂಗಾಗತ್ತೆ? ಅಲ್ಲ, ಇಷ್ಟು ಲಕ್ಸುರಿನೆಸ್ ಯಾಕೆ ಅಂತ ಅಷ್ಟೇ ಸರ್. ಒಳ್ಳೆ ಕಥೆ ಆಯ್ತಲ್ಲ. ನೀವು ಹಿಂದೆ ಮಾಡಿದವ್ರದ್ದು ಲಕ್ಸುರಿ ಒಬ್ರು ಕೇಳಲ್ಲ, ಅವರೆಲ್ಲ ಹಂಗೆ ಇಲ್ಲಿ ಬಂದು ಕೇಳ್ತೀರಿ. ಹಂಗಂದ್ರೆ ನಾ ಕಳ್ತನ ಮಾಡ್ತೀನಿ, ನಾ ಕಳ್ಳ ಅಂತಿದ್ರೆ ಕಳ್ತನ ಮಾಡ್ತಾ ಇರ್ಬೋದು ಅವನು. ನಾ ಮಾಡಲ್ಲಪ್ಪ ಅಂತಿದ್ದವನು ಒಂದಿನ ಮಾಡಿಬಿಟ್ರೆ ಸಿಕ್ಕಾಕೊಂಡ್ಬಿಡ್ತಾರೆ. ಹಂಗ ನಿಮ್ದು ನಿಮ್ ಲೆಕ್ಕ ಹಂಗಾಯ್ತು? ಒಂದಲ್ಲ ಒಂದಿನ ಆಚೆ ಬರಲೇಬೇಕಲ್ಲ ಸರ್, ಅಷ್ಟೊಂದು ಮುಚ್ಚಿಟ್ಕೊಂಡು. ಏನ್ ಬಂದಿದೆ ಅವರಕ್ಕೆ, ಏನಿದೆ ಅನ್ನೋದನ್ನ ಕಪ್ಪನಂಗ್ ತಿಂದಿದ್ದಾರೆ. ಸುಮ್ಮನೆ ಇದೇನು ಬರೀ ಆಪ್ ಮೇಲೆ ಹೇಳ್ತಾರಲ್ಲ. ಇವ್ರು ಯಾವನಾರೊಬ್ಬ ತಿಂದಿಲ್ದಿದ್ದವನು ಬಂದು ಹೇಳಿದ್ದಿದ್ರೆ ಕೇಳ್ತಿದ್ದೆ. ಸದಾಕಾಲ ಹೇಸಿಗೆ ತಿಂದು ಬಂದಿರೋರೆಲ್ಲ ಬಂದು ನನಗೆ ಬಂದು ಇನ್ನೊಬ್ಬನ ಹೇಸಿಗೆ ತಿಂದಿದ್ದ ಬಗ್ಗೆ ಬಂದು ಹೇಳಿದ್ರೆ ಯಾಕಪ್ಪ ಕೇಳಬೇಕು? ನೀನೇನು ಅನ್ನೋ ಏನು ನೈತಿಕತೆ ಇವರಿಗೆ ಮಾತಾಡ. ಇನ್ನು ಕಳೆದ 3 ದಿನಗಳಿಂದ ತೆಲಂಗಾಣದ ಎಸ್ಎಲ್ಬಿಸಿ ಸುರಂಗದಲ್ಲಿ ಸಿಲುಕಿರುವ 8 ಕಾರ್ಮಿಕರ ರಕ್ಷಣಾ ಕಾರ್ಯಾಚರಣೆ ವಿಶ್ವ ಪ್ರಯತ್ನ ನಡೀತಾ ಇದೆ. ಆದರೆ ಸುರಂಗದಲ್ಲಿ 11ನೇ ಕಿಲೋಮೀಟರ್ ಬಳಿ 2 ಕಿಲೋಮೀಟರ್ನಷ್ಟು ದೂರಕ್ಕೂ ನೀರು ನಿಶ್ಚಿತ ಮಾಡ್ತಾರೆ. ಕಷ್ಟ ಇದೆ, ಅಷ್ಟು ಜನ ಬದುಕಿಲ್ಲ. ನೋಡೋಣ ಮುಂದಕ್ಕೆ ಏನೋ ಒಂದು ಆಗತ್ತಲ್ಲಿ. ಭಾರತದಲ್ಲಿ ವೋಟಿಂಗ್ ಪ್ರಮಾಣ ಹೆಚ್ಚಿಸೋದಕ್ಕೆ ಯುಎಸ್ಏಡ್ ಹಣಕಾಸು ನೆರವನ್ನ ನೀಡಿಲ್ಲ ಅಂತ ಕೇಂದ್ರ ಹಣಕಾಸು ಇಲಾಖೆ ಸ್ಪಷ್ಟಪಡಿಸಿದೆ. ಅದೇ ಸಿಕ್ಬಿಡ್ತಲ್ಲ ಈಗ ಕಾಂಗ್ರೆಸ್ನವರಿಗೆ, ಅದನ್ನೇ ಅಸ್ತ್ರ ಮಾಡಿಕೊಂಡು ಮೋದಿ ಮತ್ತು ಬಿಜೆಪಿ ವಿರುದ್ಧ ಮುಗಿಬಿದ್ದಿದೆ. ಸರಿ, ಪ್ರಧಾನಿ ಮೋದಿ ಅವರ ಸುಳ್ಳಿನ ಬ್ರಿಗೇಡ್ ಅಸಲಿ ಬಣ್ಣವನ್ನ ಕರೆಕ್ಟ್ ಆಗಿ ಹೇಳ್ಬೇಕಂಗಾರೆ. ಈಗ ಏನಾದ್ರು ಟ್ರಂಪ್ ಹೇಳ್ದ ಅಂದ್ಬಿಟ್ಟೆಲ್ಲ ಕುಡಿದು ಬಿಟ್ರಿ. ನಾನು ಹೇಳ್ದೆ ಅವತ್ತೇ, ಕಾಯಿರಪ್ಪ ಅವನು ನಂಬೇಡ್ರಪ್ಪ, ದಿನಕ್ಕೊಂದು ಸ್ಟೇಟ್ಮೆಂಟ್ ಬಿಡ್ತಾನೆ ದಿನಕ್ಕೊಂದು ಅಂತ. ಎಸ್. ಇನ್ನು ಕ್ರೈಸ್ತರ ಪರಮೋಚ್ಚ ಧರ್ಮಗುರು ಪೋಪ್ ಫ್ರಾನ್ಸಿಸ್ ಆರೋಗ್ಯ ಕ್ಷೀಣಿಸ್ತಾ ಇದೆ. ಶ್ವಾಸಕೋಶ ಮತ್ತು ಕಿಡ್ನಿ ಸೋಂಕಿನಿಂದ ಅವರು ಬಳಲ್ತಾ ಇದ್ದಾರೆ. ಅವರಿಗೆ ರೋಮ್ನ ಗೆಮ್ಮಿಲ್ಲೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೊಡಿಸಲಾಗ್ತಾ ಇದೆ. ಸದ್ಯ ಪೋಪ್ ಅವರಿಗೆ ಹೈ ಫ್ಲೋ ಆಕ್ಸಿಜನ್ ಅನ್ನು ಕೊಡ್ತಾ ಇದ್ದಾರೆ. ಸತ್ಯ ಚೇತರಿಸಿಕೊಳ್ತಾ ಇದ್ದಾರೆ. ವಯಸ್ಸು ಆಗಿದೆ, 88 ವರ್ಷ. ಪೋಪ್ಗಳು ಫಾರ್ ಲೈಫ್ ಇರ್ತಾರೆ. ಮತ್ತೆ ಅವರದ್ದು ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗಲೇ ಅವ್ರದ್ದು ಶ್ವಾಸಕೋಶದ ಒಂದು ಭಾಗ ಅಂತ ತೆಗೆದುಬಿಟ್ಟಿದ್ದಾರೆ. ನ್ಯೂಮೋನಿಯಾ ಏನೋ ಆಗ್ಬಿಟ್ಟು ಅವ್ರಿಗೆ. ಎಸ್.